ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಹಲ್ಗಾಮ್ ನರಹಂತಕನ ಬೆನ್ನು ಬಿದ್ದ ಎನ್ಐಎ ಟೀಮ್ ಕಾಶ್ಮೀರದ ಪಹಲ್ಗಾಮ್ ದಾಳಿಗೆ ಚೀನಿ ಆಪ್ ಬಳಕೆ ಮಾಡಿಕೊಂಡಿರೋದು ಈಗ ದೃಢಪಟ್ಟಿದೆ. ಆಪ್ ಜೊತೆ ಚೀನಿ ಸ್ಯಾಟಲೈಟ್ ಫೋನ್ಗಳನ್ನು ಕೂಡ ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ. ನಿಷೇಧಿತ ಚೀನಾ ತಂತ್ರಜ್ಞಾನಕ್ಕೆ ಮೊರೆ ಹೋಗಿದ್ದಾರೆ ಉಗ್ರರು. ಭದ್ರತಾ ಪಡೆಗಳ ಕಣ್ತಪ್ಪಿಸೋದಕ್ಕೆ ನಿಷೇಧಿತ ಆಪ್ಗಳನ್ನು ಇಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಟೆರರಿಸ್ಟ್ಗಳು. ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಈಗ ಪಾಕಿಸ್ತಾನದ ಕೈವಾಡ ಇರೋದು ಬಟಾಬಯಲಾಗಿದೆ. ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಟೆರರಿಸ್ಟ್ ಅಟ್ಯಾಕ್ನಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಈಗ ಬಯಲಾಗಿರುವಂಥದ್ದು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ದಾಳಿ ಮಾಡಿದ್ದಂತಹ ಉಗ್ರರು ದಾಳಿಯ ಸಂದರ್ಭದಲ್ಲಿ ಭಾರತೀಯ ರಕ್ಷಣಾ ಪಡೆಗಳ ಕಣ್ತಪ್ಪಿಸೋದಕ್ಕೆ ಚೀನಾ ತಂತ್ರಜ್ಞಾನ ಮೊರೆ ಹೋಗಿದ್ದ ಆಘಾತಕಾರಿ ವಿಚಾರ ಈಗ ಬೆಳಕಿಗೆ ಬಂದಿದೆ. ಪಾಕಿಸ್ತಾನದಲ್ಲಿರುವ ತಮ್ಮ ಸೂತ್ರಧಾರರ ಜೊತೆಗೆ ಸಂವಹನಕ್ಕೆ ಉಗ್ರರು ಚೀನಾ ಆಪ್ ಹಾಗೂ ಉಪಕರಣಗಳನ್ನು ಬಳಸಿದ್ದಾರೆ ಅಂತ ಎನ್ಐಎ ತನಿಖೆ ವೇಳೆಗೆ ಈಗ ಪತ್ತೆಯಾಗಿರುವಂಥದ್ದು. ಅದರಲ್ಲೂ ಗೂಢಾಚಾರ್ಯ ಆರೋಪಕ್ಕಾಗಿ ಭಾರತದಿಂದ ಭಾಗಶಃ ನಿಷೇಧಕ್ಕೆ ಒಳಗಾಗಿರುವ ಚೀನಾದ ಹುವಾಯಿ ಕಂಪನಿಗಳ ಉತ್ಪನ್ನಗಳನ್ನು ದಾಳಿಯ ಸಂದರ್ಭದಲ್ಲಿ ಬಳಸಲಾಗಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ನಿಷೇಧಿತ ಚೀನಾ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ ಉಗ್ರರು ಅನ್ನೋದು ಈಗ ಎನ್ಐಎ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಬಟಾಬಯಲಾಗಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ಉಗ್ರರು ದಾಳಿ ಮಾಡಿದ್ರು. ದಾಳಿಯ ಸಂದರ್ಭದಲ್ಲಿ ಭಾರತೀಯ ರಕ್ಷಣಾ ಪಡೆಗಳ ಕಣ್ತಪ್ಪಿಸೋದಕ್ಕೆ ಚೀನಾ ತಂತ್ರಜ್ಞಾನದ ಮೊರೆ ಹೋಗಿರೋದು ಈಗ ಬೆಳಕಿಗೆ ಬಂದಿದೆ. ಈ ಮೂಲಕ ಉಗ್ರರ ದಾಳಿಯಲ್ಲಿ ಪಾಕ್ ಕೈವಾಡ ಇದೆ ಅನ್ನೋದು ಈಗ ಪಕ್ಕಾ ಆಗಿದೆ. ಕಾಶ್ಮೀರದ ಪಹಲ್ಗಾಮ್ ದಾಳಿಗೆ ಒಟ್ಟು 26 ಜನರು ಸಾವನ್ನಪ್ಪಿದ್ದು ಈಗ ಆ ಒಂದು ತನಿಖೆಯನ್ನು ಎನ್ಐಎ ಟೀಮ್ ಚುರುಕುಗೊಳಿಸಿದೆ. ಇನ್ನು ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಪಾಕ್ನ ಕೈವಾಡ ಇರೋದು ದೃಢಪಟ್ಟಿದೆ. ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಂತಹ ಉಗ್ರರ ದಾಳಿಯ ಕುರಿತು ಈಗ ಎನ್ಐಎ ತನಿಖೆ ಚುರುಕುಗೊಂಡಿದ್ದು, ಭಯೋತ್ಪಾದಕರು ಪಾಕಿಸ್ತಾನದ ಗಡಿಯುದ್ದಕ್ಕೂ ತಮ್ಮ ಸಹಚರರೊಂದಿಗೆ ಸಂವಹನ ನಡೆಸೋದಕ್ಕೆ ಚೀನಾ ನಿರ್ಮಿತ ಸಂದೇಶ ವಾಹಕ ಸಾಧನಗಳನ್ನು ಹಾಗೆ ಆ್ಯಪ್ಗಳನ್ನು ಬಳಸಿದ್ದಾರೆ ಅಂತ ತಿಳಿದು ಬಂದಿದೆ. ಅಂದರೆ ಚೀನಾ ನಿರ್ಮಿತ ಈ ಆ್ಯಪ್ಗಳು ಅತ್ಯಂತ ಕ್ಲಿಷ್ಟಕರ ಎನ್ಕ್ರಿಪ್ಟ್ ಅಂದರೆ ಸಾಫ್ಟ್ವೇರ್ ರಕ್ಷಣೆಯಾಗಿದ್ದು, ಗಲ್ವಾನ್ ಕಣಿವೆಯ ಸಂಘರ್ಷದ ಬಳಿಕ ಚೀನಾದ ಹಲವು ಆ್ಯಪ್ಗಳನ್ನು ಕೇಂದ್ರ ಸರ್ಕಾರ ನಿಷೇಧ ಮಾಡಿತ್ತು. ಇನ್ನು ಪಹಲ್ಗಾಮ್ ದಾಳಿ ನಡೆದ ದಿನವೇ ಆ ಪ್ರದೇಶದಲ್ಲಿ ಒಂದು ಚೀನಾ ನಿರ್ಮಿತ ಸ್ಯಾಟಲೈಟ್ ಫೋನ್ ಕಾರ್ಯನಿರ್ವಹಿಸಿದ್ದು ಕೂಡ ಈಗ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಮತ್ತೊಂದು ಕಡೆ ಚೀನಾ ವಿದೇಶಾಂಗ ಸಚಿವಾಲಯ ವಕ್ತಾರ ಗುಯೋ ಜಿಯಾಕುನ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದು, ಆಕ್ರೋಶದಿಂದ ನಿರ್ಧಾರ ಕೈಗೊಳ್ಳದೆಯೇ ಭಾರತ ಹಾಗೂ ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಗಡಿ ಬಿಕ್ಕಟ್ಟು ಹಾಗೂ ಉಗ್ರವಾದ ಶಮನದ ಕುರಿತು ಮಾತುಕತೆಯ ಮೂಲಕ ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ ಅಂತ ಕೂಡ ಹೇಳಿದ್ದಾರೆ. ಒಟ್ನಲ್ಲಿ ಸದ್ಯಕ್ಕೆ ಈಗ ಇದರಲ್ಲಿ ಪಾಕ್ನ ಕೈವಾಡ ಇದೆ ಅನ್ನೋದು ಎನ್ಐಎ ಟೀಮ್ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದ್ದು, ಭಾರತ
ಇನ್ಯಾವ ಕ್ರಮಗಳನ್ನು ಕೈಗೊಳ್ಳಲಿದೆ ಭಾರತ ಸರ್ಕಾರ ಅನ್ನೋದರ ಕುರಿತು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಒಂದು ಕಡೆ ಪಾಕ್ಗೆ ತನ್ನ ಮಿತ್ರ ರಾಷ್ಟ್ರಗಳ ಮೂಲಕ ಅಗತ್ಯ ಸೇನಾ ಸಾಮಗ್ರಿ ಹಾಗೆ ಶಸ್ತ್ರಾಸ್ತ್ರಗಳನ್ನು ರವಾನೆ ಮಾಡ್ತಾ ಇರುವಂತಹ ಚೀನಾ, ಮತ್ತೊಂದು ಕಡೆ ಭಾರತ ಹಾಗೆ ಪಾಕಿಸ್ತಾನದ ಸಮರದಿಂದ ಹಿಂದೆ ಸರಿಯುವಂತೆ ಕಿವಿ ಮಾತನ್ನು ಕೂಡ ಹೇಳ್ತಾ ಇದೆ. ಇನ್ನು ಇದನ್ನೆಲ್ಲ ಗಮನಿಸಿದಾಗ ಇಲ್ಲಿ ಚೀನಾ ಡಬಲ್ ಗೇಮ್ ಆಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರುತ್ತೆ.